SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇವಾಗ ಸಿನಿಮಾ ನೋಡ್ಕೊಂಡು ಹೋಗ್ತಾರೆ ಆಡಿಯನ್ಸ್. ಸಿನಿಮಾ ನೋಡ್ಕೊಂಡು ಹೋದಾಗ ಒಂದು ರಿವ್ಯೂ ಕೊಡ್ತಾರೆ, ಒಂದು ಅವ್ರಿಗೆ ಬೈಯೋದಾಗಿರ್ಬೋದು, ಇವ್ರು ಅವ್ರಿಗೆ ಹೇಳೋದಾಗಿರ್ಬೋದು, ಹೀರೋಗಳಿಗೆ ಟಾನ್ ಕೊಡುವಂಥದ್ದು ಮಾತಾಡ್ತಾರಲ್ಲ. ಬಟ್ ಇದರಿಂದ ಸಿನಿಮಾದ ಏನಾದರೂ ಎಫೆಕ್ಟ್ ಆಗುತ್ತೆ ಸರ್? ಯಾಕಂದ್ರೆ ಈ ಥರದ್ದೆಲ್ಲ ಕಿರ್ಚಾಟ ಕೂಗಾಟ ಇರುತ್ತೆ. ಈ ಥರದಿಂದ ಥಿಯೇಟ್ರಿಗೆ ಬರುವಂಥದ್ದು ಏನಾದರೂ ಸಂಖ್ಯೆ ಕಡಿಮೆ ಆಗುತ್ತಂತ ಅನ್ಸುತ್ತೆ ನಿಮಗೆ? ಏನು ಅದು ರಿವ್ಯೂ ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಡೋರಂಥವ್ರು ಇದ್ದರೆ ಓಕೆ. ಬಟ್ ಒಬ್ಬೊಬ್ಬರು ಒಂದೊಂಥರ ರಿವ್ಯೂ ಕೊಟ್ಟರೆ, ಈಗ ಸಿನಿಮಾ ನೋಡಿದವರು ಏನಿರುತ್ತೆ ಅದನ್ನು ಕರೆಕ್ಟಾಗಿ ರಿವ್ಯೂ ಕೊಡಬೇಕು. ಇದೇನಾಗುತ್ತೆ, ಫ್ಯಾನ್ಸ್ ಬಾರ್ ಥರ ಆಗುತ್ತೆ. ಅದು ಆಗಬಾರ್ದು. ಅದು ಯಾಕೆಂದರೆ ಇಲ್ಲಿ ಡಿ ಬಾಸೆ, ಮತ್ತು ಕಿಚ್ಚ ಬಾಸೆ, ಶಿವಣ್ಣವ್ರು ಶಿವಣ್ಣನೇ, ಅಪ್ಪು ಸಾರೇ ಎಲ್ಲ ಒಬ್ಬೊಬ್ಬರೇ ಮಾಸ್ಟರ್ ಪೀಸ್ಗಳದು. ಅವ್ರಿಗೆ ಯಾರನ್ನೂ ಕಂಪೇರ್ ಮಾಡಬಾರ್ದು, ಒಬ್ರಿಗೊಬ್ರು ಕಂಪೇರ್ ಮಾಡಬಾರ್ದು. ನಾವು ಆದಷ್ಟು ಫ್ಯಾನ್ಸ್ಗಳು ಏನು ಮಾಡಬೇಕಂದ್ರೆ ಇಬ್ಬರನ್ನೂ ಒಟ್ಟಿಗೆ ನೋಡೋಕ್ಕೆ ನಾವು ಆದಷ್ಟು ಪ್ರಯತ್ನ ಪಡಬೇಕು. ಅದಾಗಲಿ ಅಂತ ನಾವು ಕೇಳ್ಕೊಬೇಕು ಹೊರತು ಅವರಿಬ್ಬರು ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಬೋದು ನಾವು. ಅದನ್ನು ಬಿಟ್ಟು ನಾವು ಆ ಸಿನಿಮಾ ಹಿಂಗೆ ಈ ಸಿನಿಮಾ ಹಿಂಗೆ ಆ ಥರ ಸ್ಟಾರ್ ವಾರ್ಗಳು ಮಾಡೋದು ಬೇಡ. ಎಲ್ಲ ಕನ್ನಡ ಸಿನಿಮಾನೇ. ಎಸ್ಪೆಷಲಿ ಸುದೀಪ್ ಸರ್ ಆಗ್ಬೋದು, ಡಿ ಬಾಸ್ ಆಗ್ಬೋದು, ಮುಂದಿನ ದಿನಗಳಲ್ಲಿ ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಚಿತ್ರರಂಗ ಹೋಗುತ್ತೆ. ಅದು ಹೋಗಲಿ ಅಂತ ನಾವು ಹಾರೈಸ್ತೀವಿ. ಏನಂದರೆ ಈಗ ತೆಲುಗು, ತಮಿಳು, ಮಲಯಾಳಂ ಈ ಥರ ಭಾಷೆ ಬಂದಾಗ ಅವರು ಮಲ್ಟಿ ಸ್ಟಾರ್ ಸಿನಿಮಾಗಳು ಮಾಡ್ತಾರೆ, ಆಡಿಯನ್ಸ್ನ ಕ್ಯಾಚ್ ಮಾಡ್ಕೋತಾರೆ, ಹೌದು, ಥಿಯೇಟರ್ ಕಡೆ ಸೆಳೀತಾರೆ. ಬಟ್ ನಮ್ಮಲ್ಲಿ ಅದು ಆಗ್ತಾ ಇಲ್ಲ. ಬರೀ ಕಿತ್ತಾಟ, ಕೂಗಾಟ, ಅವ್ರ ಮೇಲೆ ಇವ್ರೇನೋ ಹೇಳೋದು, ಇವ್ರ ಮೇಲೆ ಅವರೇನೋ ಹೇಳೋದು, ಇದೇ ಆಗ್ತಾ ಇದೆ. ಇದಾಗ್ತಿದ್ದಾಗ ಏನಾಗುತ್ತಂದ್ರೆ ಪರಭಾಷೆ ಸಿನಿಮಾಗಳು ಬರ್ತವೆ, ಅವರು ನಮ್ಮಲ್ಲಿರುವಂಥದ್ದನ್ನ ಹೊಡ್ಕೊಂಡು ಹೋಗ್ತಾರೆ, ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ 1000 ರೂಪಾಯಿ ಇದೆ, ನಾಳೆ 2000 ರೂಪಾಯಿ ಆಗುತ್ತೆ, ನಾಳೆ 5000 ರೂಪಾಯಿ ಆದರೂ ಆಗುತ್ತೆ. ಅದು ಅಲ್ವಾ? ಹೌದು. ಇಲ್ಲಿ ಅಭಿಮಾನ ಇರಲಿ, ಬಟ್ ಇನ್ನೊಬ್ರಿಗೆ ಅದು ಟಾಂಟು ಮಾಡೋ ಥರ ಇರಬಾರ್ದು. ಈಗ ಯಾರೇ ಅಭಿಮಾನಿಗಳಾದ್ರೂ ಎಲ್ಲ ಒಗ್ಗಟ್ಟಾಗಿ ಹೋದರೆ ಒಳ್ಳೆಯದು. ಒಂದಾಗಿ ಎಲ್ಲರ ಸಿನಿಮಾನೂ ನೋಡಬೇಕು. ಡಿ ಬಾಸ್ ಸಿನಿಮಾನೂ ನೋಡಬೇಕು, ಕಿಚ್ಚ ಬಾಸ್ ಅಭಿಮಾನಿಗಳು ಡಿ ಬಾಸ್ ಸಿನಿಮಾ ನೋಡಬೇಕು, ಡಿ ಬಾಸ್ ಅಭಿಮಾನಿಗಳು ಕಿಚ್ಚ ಬಾಸ್ ಎಲ್ಲರ ಸಿನಿಮಾನೂ ನೋಡಬೇಕು. ನೆಕ್ಸ್ಟು ಟ್ಯಾಕ್ಸಿಗೆ ಬರ್ತಾಯಿದೆ, ಎಲ್ಲರ ಅಭಿಮಾನಿಗಳು ಸೇರಿ ಕನ್ನಡ ಸಿನಿಮಾನೇ ಗೆಲ್ಲಿಸ್ಬೇಕು. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗೋ ಥರ ನಾವು ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಮುಖ್ಯವಾಗಿ ಕನ್ನಡ, ಆಮೇಲೆ ಎಲ್ಲ ಹೀರೋ ಅವ್ರದ್ದೇ ಕಾಂಟ್ರಿಬ್ಯೂಷನ್ಗಳು ಕನ್ನಡ ಸಿನಿಮಾಗಿದೆ. ಎಲ್ಲರೂ ಒಂದೊಂದು ಪಿಲ್ಲರ್ ಇದ್ದಂಗೆ ಅವರೆಲ್ಲರೂ ಚೆನ್ನಾಗಿರಲಿ. ನಮ್ಮ ಮುಂದೆ ಅವ್ರು ಸಿನಿಮಾ ಮಾಡಲಿ, ಇನ್ನು ಮುಂದೆ ಅವರು ಒಳ್ಳೊಳ್ಳೆ ಸಿನಿಮಾ ಮಾಡಲಿ, ಒಗ್ಗಟ್ಟಾಗಿ ಒಂದೇ ಸಿನಿಮಾದಲ್ಲಿ ಮಾಡಲಿ ಅನ್ನೋದು ನಾವು ಇದು ಮಾಡಬೇಕು, ಅವ್ರು ಸಪೋರ್ಟ್ ಮಾಡಬೇಕು ಹೊರತು ಒಬ್ರಿಗೊಬ್ರು ಕಿತ್ತಾಡೋಕ್ಕೆ ಹೋಗಬಾರ್ದು. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾವುದೇ ಸಿನಿಮಾ ರಿವ್ಯೂ ಕೊಡಬೇಕಾದ್ರೂ ಕರೆಕ್ಟಾಗಿ ಸಿನಿಮಾದಲ್ಲಿ ಏನಿದೆ ಆ ಥರ ರಿವ್ಯೂ ಕೊಟ್ಟರೆ ಒಳ್ಳೆಯದು. ಸಾಮಾನ್ಯವಾಗಿ ಥಿಯೇಟ್ರ್ ಜನ ಬರೋದೇ ಕಷ್ಟ ಆಗೈತೆ. ಅಂಥದ್ರಲ್ಲಿ ಏನೇನೋ ರಿವ್ಯೂ ಕೊಟ್ಟು ಇದು ಮಾಡೋದು ಬೇಡ. ಕರೆಕ್ಟಾಗಿ ಏನಿದೆ ಆ ರಿವ್ಯೂ ಕೊಡಲಿ, ಜನ ಸಿನಿಮಾಗೆ ಬರಲಿ, ಕನ್ನಡ ಸಿನಿಮಾ ನೋಡಲಿ ಅನ್ನೋದು. ಪೈರಸಿ ಆಗ್ತಾನೆ ಇದೆ, ಪ್ರತಿಯೊಂದು ಥಿಯೇಟ್ರಲ್ಲೇ ಮಾಡ್ತಿದ್ದಾರೆ ಪೈರಸಿ, ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡು. ಹೌದು. ಬಟ್ ಅದರಿಂದ ಕ್ರಮ ಕೈಗೊಳ್ಳುವಂಥ ಥಿಯೇಟ್ರ್ ಕಡೆಯಿಂದ ಏನು ಆಗಲ್ವಾ? ಸಾಧ್ಯ ಇಲ್ವಾ? ಏನು ಇಲ್ಲ, ಅದು ಚೇಂಬರ್ ಅವ್ರಿಗೆ ಮಾಡಬೇಕದು. ಅದು ಸೀರಿಯಸ್ ಆಗಿ ತಗೊಂಡ ವಿಷಯನ ಅವರು ಮಾಡಿದ್ರೆ ಅದು ನಿಲ್ಲಿಸ್ಬೋದು. ಅಂದರೆ ಅದು ಏಕ್ದಮ್ ನಿಲ್ಸೋಕ್ಕಾಗಲ್ಲ. 3 ಸಿನಿಮಾ ಬಂತು, 3 ಸಿನಿಮಾನು ಪೈರಸಿ ಆಗಿದೆ ಕನ್ನಡದಲ್ಲಿ. ಹೌದು. ನೆಕ್ಸ್ಟ್ ಡೇ 9,000 ಲಿಂಕು, 11,000 ಲಿಂಕು, ಈ ಥರದ್ದೆಲ್ಲ ಆಗಿದೆ. ಪಾಪ 45 ಪ್ರೊಡ್ಯೂಸರ್ಗೆ ಹೋಗಿದೆ ಅದು, ಆ ಲಿಂಕು. ಆ ಥರ ಆದರೆ ತುಂಬ ಕಷ್ಟ ಆಗ್ತದೆ. ಅದು ಏಕ್ದಮ್ ನಿಲ್ಸೋಕ್ಕಾಗಲ್ಲ. ಹಂತವಾಗಿ ಅದಕ್ಕೊಂದು ತಂಡ ಮಾಡಿ, ಒಂದು ಟೀಮ್ ಕಟ್ಟಿ ಏನಾದರೂ ಒಂದು ಮಾಡಿ ಅದನ್ನು ಆದಷ್ಟು ಬೇಗ ನಿಲ್ಲಿಸಿದ್ರೆ ಖಂಡಿತ ಮಾಡ್ತೀವಿ ನಾವು. ಅದನ್ನ ಬಿಡಲ್ಲ. ಯಾವ ಒಂದು ಸೀನ್ನೂ ನಾವು ಶೂಟ್ ಮಾಡೋಕ್ಕೆ ಬಿಡಲ್ಲ. ಅವಾಗವಾಗ ಹೋಗಿ ಹುಡುಗರು ಚೆಕ್ ಮಾಡ್ತಾ ಇರ್ತಾರೆ. ಇದು ಎಲ್ಲಿಂದ ಆಗ್ತದೆ ಎಲ್ಲಾಗ್ತದೆ ಅಂತ ನಮಗೂ ಗೊತ್ತಿಲ್ಲ. ಇದು ಮೂಲ ಕಂಡುಹಿಡಿಬೇಕು ಅವರು. ಅದಕ್ಕೊಂದು ತಂಡ ರಚನೆ. ಇದು ಸಿಂಗಲ್ ಸ್ಕ್ರೀನಲ್ಲೂ ಎಲ್ಲಾಗ್ತದೆ ಅಂತಲೇ ಗೊತ್ತಿಲ್ವಲ್ಲ. ಅದು
ಹೆಂಗಾಗ್ತದೆ ಅಂತಲೇ ಗೊತ್ತಿಲ್ಲ ಅದು. ಅದು ಒಂದು ಟೀಮ್ ಮಾಡಿ ಏನಾದರೂ ಮಾಡ್ಬೇಕು ಅದಕ್ಕೆ. ಇದು ಅಷ್ಟು ಸಣ್ಣ ಕೆಲಸ ಅಲ್ಲ, ಇದು ದೊಡ್ಡ ಜವಾಬ್ದಾರಿ ಇದೆ. ತುಂಬ ಡ್ರಾಪ್ ಆಗುತ್ತೆ. ಹೌದು, ನಿಮಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹೌದು ಹೌದು. ಎಷ್ಟು ಈ ಥರದ 45 ಎಷ್ಟು ಕಲೆಕ್ಷನ್ ಮಾಡ್ತೀವಿ ಸರ್ ಇಷ್ಟು ದಿನದ ಮಟ್ಟಿಗೆ? ಫಸ್ಟ್ ವೀಕ್ ಆಗಿದೆ ಸರ್, ಒಂದು ರೇಂಜಿಗೆ ಚೆನ್ನಾಗಿ ಆಗಿತ್ತು ಕಲೆಕ್ಷನ್ನು. ಸೆಕೆಂಡ್ ವೀಕ್ ಸ್ವಲ್ಪ ಡ್ರಾಪ್ ಆಯಿತು. ಸೆಕೆಂಡ್ ವೀಕ್ ಅಂದರೆ ಅದೇ ಎಲ್ಲ ರಜಾ ಇದ್ದರು ಮತ್ತು ಈ ವೆದರ್ ಬೇರೆ ಸರಿ ಇಲ್ಲ, ಅದರಿಂದ ಸ್ವಲ್ಪ ಡ್ರಾಪ್ ಆಗಿದೆ. ಮತ್ತು ನೆಕ್ಸ್ಟ್ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.